ಹಾಯ್ ಎಲ್ಲ ನಮಸ್ಕಾರ. ನೀವು ನೋಡ್ತಾ ಕ್ರಿಕೆಟ್ ಶಿವು. ಇವತ್ತಿನ ಮತ್ತೊಂದು ವಿಡಿಯೋ ಸ್ವಾಗತ ಸುಸ್ವಾಗತ. ಇದು ನಿಮಗೂ ಗೊತ್ತೇ ಇದೆ, ಇದು ನಿನ್ನೆ ಪಾರ್ಟ್ನ ಇದು ಮೂರನೇ ಭಾಗ. ಅಂದರೆ RCB ಬೌಲರ್ಸ್ಗಳ ಡಿಪಾರ್ಟ್ಮೆಂಟ್ನ ಸ್ಟ್ರಾಟಜಿ ವಿಡಿಯೋ. ಆ ಪ್ರಕಾರ ಇವತ್ತು ಈ ವಿಡಿಯೋದಲ್ಲಿ RCB ಯಾವ ಬೌಲರ್ನ ಟಾರ್ಗೆಟ್ ಮಾಡುತ್ತೆ, ಅವ್ರು ಯಾವ ಪ್ಲೇಯರ್ಸ್ನ ಶಾರ್ಟ್ ಲಿಸ್ಟ್ ಮಾಡಿದೆ ಬಾಲಿಂಗ್ ಅಂತ ಹೇಳ್ತೀನಿ. ಲಾಸ್ಟ್ನೇ ತನಕ ವಿಡಿಯೋ ನೋಡ್ರಿ, ಹಾಗೂ ವಿಡಿಯೋ ಲೈಕ್ ಮಾಡೇ ಬಿಡ್ರಿ. ಇದೇನಪ್ಪ ಅಂದ್ರೆ ಮೊನ್ನೆ RCB ಅವ್ರನ್ನ ಪೋಲ್ ಬಿಟ್ಟಿದ್ರು. ಅದ್ರೊಳಗೆ ಯಾವ ಫಾಸ್ಟ್ ಬೌಲರ್ಸ್ RCB ಬೇಕತ್ತೆ ವೋಟ್ ಮಾಡ್ಲಕ್ಕ ಪೋಲ್ ಬಿಟ್ಟಿದ್ರು. ಈ ಪೋಲ್ನಾಗಿರೋ ಪ್ಲೇಯರ್ಸ್ RCB ಅವರು ಟಾರ್ಗೆಟ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡಿರೋ, ಅಂದ್ರೆ ಇದ್ರೊಳಗೆ ಪಿಕ್ ಮಾಡ್ತೀವಿ ಅಂತ ಇಂಡೈರೆಕ್ಟಾಗಿ ಹೇಳ್ದಂಗೆ ನಮ್ಮ RCB ಅವರು. ಅದಕ್ಕೆ ಇವ್ರನ್ನ ಶಾರ್ಟ್ ಲಿಸ್ಟ್ ಮಾಡಿರ್ತಾರೆ ನಮ್ಮ RCB ಅವ್ರು ಯಾರ್ಯಾರಪ್ಪ ಅಂದ್ರೆ ನಮ್ಮ RCB ಅವರು ಎರಡು ಡಿಪಾರ್ಟ್ಮೆಂಟ್ ಮಾಡ್ಯಾರ. ಅಂದ್ರೆ ಒಂದು ಇಂಡಿಯನ್ ಫಾಸ್ಟ್ ಬೌಲರ್ಸ್, ಒಂದು ಓವರ್ಸೀಸ್ ಫಾಸ್ಟ್ ಬೌಲರ್ಸ್. ಈ ಯಾರು ಥರ ಮಾಡ್ಯಾರು ಎರಡು ಹೇಳ್ತೀನಿ. ಫಸ್ಟ್ ನಮ್ಮ ಇಂಡಿಯಾ ಇದಕ್ಕೆ ಹೋಗೋಣ. ನಮ್ಮ ಇಂಡಿಯಾ ಇದ್ರ ಫಸ್ಟ್ ಯಾರಪ್ಪ ಅಂದ್ರೆ ಮೊಹಮ್ಮದ್ ಸಿರಾಜ್ ಅವರು. ಮೊಹಮ್ಮದ್ ಸಿರಾಜ್ ನಮ್ಮ ಹೋದ್ರೆ RCB ಆಗಿದ್ರೆ ಅವ್ರು ಆಟೆ ಮಾಡ್ಕೋತಾರೆ ನೋಡ್ಬೇಕು ಅವ್ರನ್ನ. ಮತ್ತು ಮೊಹಮ್ಮದ್ ಶಮಿ GT ಅಂತ ಅವ್ರನ್ನ ಆಟೆ ಮಾಡ್ಕೋ ಸಾಧ್ಯತೆ ಐತಿ, ಅದು ನೋಡ್ಬೇಕು. ಮತ್ತು ಹರ್ಷದೀಪ್ ಸಿಂಗ್ ಮತ್ತು ಹೋದ ಪಂಜಾಬ್ ಅವ್ರಿ. ಮತ್ತು ಭುವನೇಶ್ವರ್ ಕುಮಾರ SRH ಇದು ಭಾಳ ವರ್ಷ ಅಲ್ಲೇ ಆಡ್ಲತ್ತಾರೆ. ನೋಡೋಕೆ ಈ ಸಲ ನಮ್ಮ RCB ಅವ್ರು ಬರ್ತಾರೆ. ಹೇಳ್ತೀನಿ ಏನು ಮಾಡ್ತಾರ್ತಿ ಅವರು. ಮತ್ತು ಮೋಹಿತ್ ಶರ್ಮಾ ಮತ್ತು ಖಲೀಲ್ ಅಹ್ಮದ್, ವೈಶಾಖ್ ವಿಜಯಕುಮಾರ, ಆಕಾಶ್ ದೀಪ್, ಮುಖೇಶ್ ಕುಮಾರ್, ಇಷ್ಟು ಮಂದಿನ RCB ಶಾರ್ಟ್ ಲಿಸ್ಟ್ ಮಾಡೈತಿ ಆಪ್ಷನ್ಗೆ. ಮತ್ತು ಇನ್ನು ಓವರ್ಸೀಸ್ ವಿಭಾಗಕ್ಕೆ ಬಂದ್ರೆ ಓವರ್ಸೀಸ್ ಒಳಗೆ ಹ್ಯಾಜಲ್ವುಡ್, ಟ್ರೆಂಟ್ ಬೋಲ್ಟ್, ಮಿಚೆಲ್ ಸ್ಟಾರ್ಕ್, ಕೋರ್ಜೆ, ಜೆರಾರ್ಡ್ ಕೋರ್ಸಿ ಹೋಗಿದ್ರಿ. ಮತ್ತು ಮಾರ್ಕೋ ಯಾನ್ಸನ್, ಕಗಿಸೋ ರಬಾಡ ಮತ್ತು ಲಾಕಿ ಫರ್ಗ್ಯೂಸನ್ ಇವರ ಶಾರ್ಟ್ ಲಿಸ್ಟ್ ಮಾಡಿರ್ತಾರೆ ನಮ್ಮ RCB. ಒಂದು 7 ಪ್ಲೇಯರ್ಸ್ ಆದ್ರೆ ಕಾಣಿಸ್ತೈತಿ. ಇದ್ರೊಳಗೆ ನಮ್ಮ ಪಾಯಿಂಟಿಗೆ ಬರೋಣ. ಇದ್ರೊಳಗೆ ನಮ್ಮ RCB ಯಾರನ್ನ ಪಿಕ್ ಮಾಡ್ತೈತಿ ಇಂಡಿಯನ್ ಒಳಗೆ ಮತ್ತು ಓವರ್ಸೀಸ್ ಒಳಗೆ. ಫಸ್ಟ್ ನಮ್ಮ ಇಂಡಿಯನ್ಗೆ ಬಂದ್ಬಿಡು. ಇಂಡಿಯನ್ಗೆ ಬರೋದಂದ್ರೆ ಮೊಹಮ್ಮದ್ ಸಿರಾಜ್ ಆಟೆ ಮಾಡ್ಕೋದು ಎಷ್ಟು 70% ಆಟೆ ಮಾಡ್ಕೋತಾರೆ. ತಂದ್ರೆ ಐತೆ 10 ಕೋಟಿ ತಳಗೆ ಸಿಕ್ಕ್ರಂದ್ರೆ ಸಿರಾಜ್ ಅವ್ರನ್ನ RCB ಫಿಕ್ಸ್ ಆಟೆ ಮಾಡ್ಕೋತೈತಿ. 10 ಕೋಟಿ ಮೇಲೆ ಹೋದ್ರೆ ಅವ್ರನ್ನ ಬಿಡೋ ಚಾನ್ಸ್ ಭಾಳ ಐತಿ. ಮತ್ತು ನೆಕ್ಸ್ಟ್ ಮೊಹಮ್ಮದ್ ಶಮಿ ಅವ್ರಿಗೆ ಬಂದ್ರೆ ಮೊಹಮ್ಮದ್ ಶಮಿನ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೋ. ತಗೋತಾರಲ್ಲ ಅವನು ಗ್ಯಾರಂಟಿ ಇಲ್ಲ. ಅದಕ್ಕೆ ನಮಗಿಂತ ಹೆಚ್ಚಲ್ಲಿ ಪಂಜಾಬ್ದವ್ರ ಪರ್ಸ್ ಐತಿ, ಅವ್ರ ಮೇಲೆ ಡಿಪೆಂಡ್ ಐತಿ. ಅದಕ್ಕೆ ಮೊಹಮ್ಮದ್ ಶಮಿ ಅಂತ ಬ್ರಿಲಿಯಂಟ್ ಫಾಸ್ಟ್ ಬೌಲರ್ ನಿಮ್ಗೆ ಗೊತ್ತೈತಿ. ಮತ್ತು ಇನ್ನೊಂದು ಎಫೆಕ್ಟ್ ಏನಾಕೈತೆ ಅಂದ್ರೆ ನಮ್ಮ RCBಗೆ ಇನ್ನೊಬ್ಬ ಹೊಸ ಕೋಚ್ ಬಂದಾರೆ. ನಿನ್ನೆ ನಮ್ಮ RCB ರಿಪೋರ್ಟ್ ಮಾಡ್ತಾವ್ರು. ಯಾರಪ್ಪ ಅಂದ್ರೆ ಓಂಕಾರ್ ಸಾಳ್ವಿ ಅಂತೇಳಿ RCB ಹೊಸ ಕೋಚ್ ಬಂದರು. ಇದರಿಂದ ನಮ್ಮ RCB ಲೈನ್ ಅಪ್ ಆಪ್ಷನ್ದ ಸ್ಟ್ರಾಟಜಿನ ಬೇರೆ ಆಕೈತಿ. ಇದರಿಂದ ನಮ್ಮ ಆಪ್ಷನ್ದಾಗ ಯಾರನ್ನ ತಗೋತಾರೆ ನೋಡ್ಬೇಕು ಬೌಲರ್ಗಳನ್ನ. ನಮ್ಮ RCB ಅವರು ಫಾಸ್ಟ್ ಬೌಲರ್ಸ್ ಒಳಗೆ ಐತಿ. ಹರ್ಷದೀಪ್ ಸಿಂಗ್ ಅವ್ರನ್ನ ಮೊನ್ನೆ ಒಂಥರ ಅಪ್ಡೇಟ್ ಬಂದಿತ್ತು. ಅದಕ್ಕೆ 20 ಕೋಟಿ ಬೇಕಾ ಹೋಗಿ ತಗೋತೀವಿ ಅಂದರು. ಅದಕ್ಕೆ ನೋಡ್ಬೇಕು ನಮ್ಮ RCB ಅವರು ಹರ್ಷದೀಪ್ ಸಿಂಗನ್ನು ತೊಗೊಳಂಗೆ ಕಾಣಿಸ್ತಾರೆ. ಭುವನೇಶ್ವರ್ ಒಬ್ಬರು, ಕುಮಾರ್ ಒಬ್ಬರನ್ನ, ಇಬ್ಬರು ಫಿಕ್ಸ್ ಟಾರ್ಗೆಟ್ ಮಾಡತ್ತಾರೆ. ತೊಗೊಳತ್ತಾರ ಅನ್ನಿಸ್ಲತ್ತೈತಿ. ಅದೇ ಹೇಳ್ತೀನಿ, ಇಂಡಿಯಾ ಪೇಸರ್ಸ್ ಯಾರು ತೊಗೋತಾರ್ತಿ. ಮೊಹಮ್ಮದ್ ಶಮಿ ಆತ್ರಿ. ಆವೇಶ್ ಖಾನ್ ಬಿಡ್ ಮಾಡ್ಲಕ್ಕೆ ಹೋಗ್ರಿ ನಮ್ಮ RCB ಅವರು. ಮತ್ತು ಮಾಡ್ರೆ ಭುವನೇಶ್ವರ್ ಕುಮಾರ್. ಈ 3 ಮಂದಿನೊಳಗೆ ಒಬ್ಬರನ್ನ ಫಿಕ್ಸ್ ತಗೋತೈತಿ, ಇಬ್ಬರನ್ನ ಟಾರ್ಗೆಟ್ ಮಾಡೋದೈತಿ. ಒಬ್ಬರನ್ನ ಫಿಕ್ಸ್ ತೊಗೊಳತೈತಿ 100% ಪರ್ಕೊಂಡು ಇಟ್ಕೊಳ್ಬೇಕಾರೆ ಆಪ್ಷನ್ ಫಿಕ್ಸ್ ಅವ್ರನ್ನ ತೊಗೋತಾರೋ. ಇನ್ನು ಸೀದಾ ತಡ ಮಾಡ್ಲಾರ್ದು ಓವರ್ಸೀಸ್ ಕಡೆ ಬಂದ್ಬಿಟ್ಟು ಓವರ್ಸೀಸ್ ಒಳಗೆ ನನ್ನದು ಅನ್ಸೋ ಮಟ್ಟಿಗೆ ಒಂದು ಇವ್ರು ಹೇಳಿಲ್ಲ, ಮೊನ್ನೆ ವಿಡಿಯೋದಾಗ ಹೇಳ್ದಂಗೆ ಮಿಚೆಲ್ ಸ್ಟಾರ್ಕ್ ಟ್ರೈ ಮಾಡ್ತಾರೆ ಸಿಗ್ಲಿಕ್ಕೆ. ಟ್ರೆಂಟ್ ಬೋಲ್ಟ್ ಸಿಗ್ಲಿಕ್ಕರೆ ಹ್ಯಾಜಲ್ವುಡ್ ಮತ್ತು ಲಾಕಿ ಫರ್ಗ್ಯೂಸನ್, ಮಾರ್ಕೋ ಯಾನ್ಸನ್ ಇಂಥವ್ರ ಕಡೆ ನೋಡ್ತಾರೆ. ಯಾರನ್ನ ತಗೋತಾರಂತ ಮಾರ್ಕೋ ಯಾನ್ಸನ್ ಕಡೆ ನೋಡ್ತಾರೋ. ಬಿಟ್ರೆ ಮಾರ್ಕೋ ಯಾನ್ಸನ್, ಬೋಲ್ಟ್ ಮತ್ತು ಹ್ಯಾಜಲ್ವುಡ್ ಮತ್ತು ಈ 3 ಮಂದ್ಯಾಗ ರಬಾಡ, ಈ 4 ಮಂದ್ಯಾಗ ಒಬ್ಬರನ್ನ ಫಿಕ್ಸ್ ತಗೋತಾರೋ. ಇವ್ರು 3 ಮಂದ್ಯಾಗ ಹ್ಯಾಜಲ್ವುಡ್ ಬಿಟ್ರೆ ಇವರಿಬ್ಬರು ಟಾರ್ಗೆಟ್ ಮಾಡ್ತಾರೆ. ಯಾರಪ್ಪ ಅಂದ್ರೆ ಯಾನ್ಸನ್ ಮತ್ತು ರಬಾಡಾಗ ಟ್ರೈ ಮಾಡ್ತಾರೋ. ನನ್ನ ಮಟ್ಟಿಗೆ ಯಾಕೋ ಸ್ಟ್ರಾಂಗ್ ಅನಿಸ್ತದೆ ಬೋಲ್ಟ್ಗಾರೆ ಇದಕ್ಕೆ ರಬಾಡ. ಇವರಿಬ್ಬರೊಳಗೆ ಒಬ್ಬರು ನಮ್ಮ RCB ಬ್ರಾಂಕ್ ಕಾಣಿಸ್ತಾರೋ. ಫಿಕ್ಸ್ ಬರ್ತಾರೆ ಅನಿಸ್ಲಾಗತಿ. ಮತ್ತು ನಿಮಗೆ ಯಾರು ಬರ್ಬೇಕು ಇಬ್ಬರೊಳಗೆ? ಹಂಗೆ ಇಂಡಿಯಾ ಪೇಸರ್ ಅಂತ ಯಾರು ಬರ್ಬೇಕಂತ ಕಾಮೆಂಟ್ ಮಾಡಿರಿ. ಹಂಗೆ ವಿಡಿಯೋ ಆಗಿತ್ತಂತ ಲೈಕ್ ಮಾಡಿ, ವಿಡಿಯೋ ಆಗಿತ್ತ ಕಾಮೆಂಟ್ ಮಾಡಿರಿ. ನೀವು ಕಾಮೆಂಟ್ ಮಾಡೋದು ನನಗೆ ವಿಡಿಯೋ ಹಂಗೆ ಮಾಡ್ಬೇಕಂತ ಗೊತ್ತಾಕೈತಿ. ಹಂಗೆ ಇನ್ನೂ ಸ್ವಲ್ಪ ಪ್ರೋತ್ಸಾಹ ಸಿಗ್ತೈತಿ. ಹಂಗೆ ಸಬ್ಸ್ಕ್ರೈಬ್ ಪಟಾಪಟ್ ಹಾಕೋರಿ. ಹಿಂಗೆ ಡೈಲಿ ಅಪ್ಡೇಟ್ಸ್ ತೆಗೆದುಕೊತಿರ್ತೀನಿ.
ಹಾಂ ಥ್ಯಾಂಕ್ಸ್.